गुरुर्ब्रह्मरुद्रप्रभृतिसुरनरद्वीषशत्रुत्मकस्य च नमो नमः। प्रथमो हनुमान्नाम द्वितीयो भीम एव च पूर्णप्रज्ञस्मृतिरस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेतेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिर्दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ದಶಮೋಧ್ಯಾಯದಲ್ಲಿ 21ನೇ ಶ್ಲೋಕ. ಯದಾತ್ಮನಿ ನಿರಾಲೋಕ ಆತ್ಮಾನಂಚ ದಿದೃಕ್ಷತಃ ನಿರ್ಭಿನ್ನೇ ಅಕ್ಷಿಣೀತಸ್ಯ ಜ್ಯೋತಿಶ್ಚಕ್ಷುರ್ಗುಣಗ್ರಹಃ. ಯಾವಾಗ ಪರಬ್ರಹ್ಮ ತನ್ನ ದೇಹದಲ್ಲಿ ವಿಷಯೇ ನಿರಾಲೋಕ ಪ್ರಕಾಶ ಶೂನ್ಯವಾಗಿರೋದನ್ನ ನೋಡ್ತಾ ಇದ್ದಾನೆ. ತದಾ ಆತ್ಮಾನಂ ಚ ಶಬ್ದಾತ್ ಅನ್ಯಚ್ಚ ದಿದೃಕ್ಷತಃ, ಪರಮಾತ್ಮ ತಾನು ಕಾಣಬೇಕು ಅಂತ ಇಚ್ಛೆ ಪಟ್ಟಂತೆ. ಯಾವಾಗ ಪರಮಾತ್ಮ ತಾನು ಕಾಣಬೇಕು ಅಂತ ಇಚ್ಛೆ ಪಟ್ಟ ಆಗ ಬ್ರಹ್ಮಣಃ ಅಕ್ಷಿಣಿ ಗೋಲೋಕಃ ಜ್ಯೋತಿಃ. ಆಗ ಪರಮಾತ್ಮನ ಗೋಲಕದಲ್ಲಿ, ಆ ಕಣ್ಣಿನ ಗೋಲಕದಲ್ಲಿ ಚಕ್ಷುರಿಂದ್ರಿಯ ಬಂತು ಹಾಗೆ ಅಂತ. ಅಧ್ಯಾತ್ಮದಲ್ಲಿ ಚಕ್ಷುರಿಂದ್ರಿಯ, ಅಧಿದೈವದಲ್ಲಿ ಸೂರ್ಯ. ತಸ್ಯ ಜ್ಯೋತಿ ಚಕ್ಷುರ್ಗುಣಗ್ರಹ. ಜ್ಯೋತಿರ್ನಾಮ ಚಕ್ಷು ಇಂದ್ರಿಯಂ ತದಭಿಮಾನಿ ಚ. ಜ್ಯೋತಿ ಅಂದರೆ ಚಕ್ಷುರಿಂದ್ರಿಯ ಮತ್ತು ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿ ಇಬ್ಬರನ್ನು ಇಟ್ಕೋಬೇಕು ಅಂತ. ತಾಭ್ಯಾಂ ಗುಣಸ್ಯ ರೂಪಸ್ಯ ಅಂದರೆ ಆ ಚಕ್ಷುರಿಂದ್ರಿಯದ ಕಾರ್ಯ ಏನು ಹಾಗೆ ಅಂದರೆ ರೂಪವನ್ನ ಗ್ರಹಣ ಮಾಡೋದು ಅಂತ. ಅನೇನ ರೂಪಂ ವಿಷಯ ದರ್ಶಿತ. ಆ ರೂಪವನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಒಟ್ಟು. ಬೋಧ್ಯಮಾನಸ್ಯ ಋಷಿಭಿಃ ಆತ್ಮನಸ್ತಜ್ಜಿಗೃಕ್ಷತಃ ಕರ್ಣೌ ಚ ನಿರಭಿಧ್ಯೇತಾಂ ದಿಶ ಶ್ರೋತ್ರಂ ಗುಣಗ್ರಹಃ. ಇನ್ನು ಪರಮಾತ್ಮ ಋಷಿಗಳಿಂದ ಅಂದರೆ ಋಷೀಂದ್ರ ಜ್ಞಾನಿಗಳಿಂದ ಅಗ್ನ್ಯಾದಿ ದೇವೈಹಿ ಬೋಧ್ಯಮಾನಸ್ಯ ಜ್ಞಾಪ್ಯಮಾನಸ್ಯ ತಿಳಿಸತಕ್ಕ ಅಗ್ನಿ ಮೊದಲಾದ ದೇವತೆಗಳಿಂದ ತಿಳಿಯಲ್ಪಡತಕ್ಕ ತದ್ ವಿಜ್ಞಾಪನಂ ಜಿಗೃಕ್ಷತಃ ಗೃಹೀತುಂ ಕಾಮಸ್ಯ ದಿಶಃ. ತಾನು ತಿಳಿಬೇಕು ಎನ್ನುವ ಇಚ್ಛೆಯಿಂದ ಅಂದರೆ ಅಗ್ನಿ ತಿಳಿಸೋದು ಅಂದರೆ ಏನು? ಶಬ್ದಗಳು, ವಾಗಿಂದ್ರಿಯ. ವಾಗಿಂದ್ರಿಯದಿಂದ ತಾನು ಮಾತನಾಡಿದರೆ ಕೇಳಬೇಕು ಎನ್ನುವ, ಹಿಂದೆ ವಾಗಿಂದ್ರಿಯ ಬಂದಿತ್ತು, ಮಾತನಾಡಿದರೆ ಕೇಳಬೇಕು ಹಾಗೆ ಅಂತ. ದಿಗ್ದೇವತೆಗಳು, ದಿಗ್ನಾಮ ದೇವಾಹ ಶ್ರೋತ್ರಂ ಅಂತ ಹೇಳ್ತಾರೆ. ಶ್ರೋತ್ರಂ ಇಂದ್ರಿಯಂ ತದ್ ಅಭಿಮಾನಿ. ಶ್ರವಣೇಂದ್ರಿಯ ಮತ್ತು ಅದಕ್ಕೆ ಅಭಿಮಾನಿ ದೇವತೆಗಳು, ದಿಗಭಿಮಾನಿ ದೇವತೆಗಳು ಅಂತ. ಮತ್ತು ತಾಭ್ಯಾಂ ಗುಣಸ್ಯ, ಅದರ ಗುಣ ಯಾವುದು? ಶಬ್ದ. ಶಬ್ದ ಗ್ರಹಣಂ ಅನೇನ ಶಬ್ದ ವಿಷಯ ದರ್ಶಿತಃ. ಈ ರೀತಿಯಾಗಿ ಶ್ರವಣೇಂದ್ರಿಯ, ಅದಕ್ಕೆ ಅಭಿಮಾನಿ ದೇವತೆಗಳು, ಮತ್ತೆ ಆ ಶ್ರವಣೇಂದ್ರಿಯದಿಂದ ಗ್ರಹಿಸತಕ್ಕ ಶಬ್ದಗಳು ಅದೇ ವಿಷಯವಾಗಿದೆ. ಇದೆಲ್ಲವೂ ಕೂಡ ಬಂದಿತು ಹಾಗೆ ಅಂತ. ಇನ್ನು ವಸ್ತುನೋ ಮೃದು ಕಾಠಿನ್ಯ ಲಘು ಗುರ್ವುಷ್ಣ ಶೀತತಾಂ ಜಿಗೃಕ್ಷತ ತ್ವಂ ನಿರ್ಭಿನ್ನಾ ತಸ್ಯಾಂ ರೋಮಮಹೀರುಹಾಃ ತತ್ರ ಚಾಂತರ್ಬಹಿರ್ವ್ಯಾಪ್ತಸ್ತ್ವಚಾ ಲಬ್ಧಗುಣಾವೃತಃ. ವಸ್ತುನಃ ಘಟಾದಿ ಪದಾರ್ಥಸ್ಯ ಮೃದುತ್ವ ಅಂದರೆ ಘಟ ಮುಂತಾದ ಪದಾರ್ಥಗಳ
ಮೃದುತ್ವ, ಕಾಠಿಣ್ಯ ಅಂದರೆ ಮೆತ್ತಗಿದೆಯೋ ಗಟ್ಟಿ ಇದೆಯೋ ಅದನ್ನೆಲ್ಲ ತಿಳಿಯೋದಕ್ಕೆ ಸ್ಪರ್ಶೇಂದ್ರಿಯ ಬೇಕು. ತಥಾಚ ಲಘುತಾಂ ಗುರುತಾಂ, ಭಾರ ಇದೆಯೋ ಹಗುರಾಗಿದೆಯೋ ಎತ್ತಿ ನೋಡಿದರೆ ಗೊತ್ತಾಗ್ತದೆ, ಭಾರ ತೂಕ ಗೊತ್ತಾಗ್ತದೆ. ಮತ್ತು ಉಷ್ಣ ಶೀತ ಇದು ಕೂಡ ಗೊತ್ತಾಗ್ತದೆ. ಅದನ್ನ ಗ್ರಹಿಸಬೇಕು ಎನ್ನುವ ಇಚ್ಛೆಯಿಂದ ಪರಮಾತ್ಮ ಚರ್ಮಗಳನ್ನು ಸೃಷ್ಟಿ ಮಾಡಿ ಅದರಲ್ಲಿ ತ್ವಗೀಂದ್ರಿಯವನ್ನ ಇಟ್ಟ. ರೋಮಾಣಿ, ರೋಮ ಶಬ್ದವಾಚ್ಯಂ ತ್ವಗೀಂದ್ರಿಯಂ ಅಂತ ಬರೀತಾರೆ. ತದ್ ಅಭಿಮಾನಿನಶ್ಚ ಏವ ಅಧಿದೇವಂ. ಮಹೀರುವ ಶಬ್ದವಾಚ್ಯ ಪಾರಿಜಾತ ಮುಂತಾದ ದೇವತೆಗಳು ಅವರು ಕೂಡ ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ತ್ವಗೀಂದ್ರಿಯದಿಂದಲೇ ಹುಟ್ಟಿದರು. ತ್ವಚಶ್ಚ ರೋಮನಾಮಾನಃ ವೃಕ್ಷ ನಾಮಾನಃ ಏವಚ ದ್ವಿವಿಧಾಃ ಪಾರಿಜಾತ್ಯಾಃ ಬಭೂವು. ಬ್ರಹ್ಮದೇವರ ಶರೀರದಿಂದ ಅಂದರೆ ಬ್ರಹ್ಮನ ಶರೀರದಿಂದ ಪಾರಿಜಾತ ಮುಂತಾದ ವೃಕ್ಷಗಳು ರೋಮದಿಂದ ಹುಟ್ಟಿದವು ಅಂತ ಹೇಳ್ತಾರೆ. ನೋಡಿ, ಒಟ್ಟಿಗೆ ಇರ್ತದೆ ತ್ವಕ್, ಅದ್ರ ಮೇಲೆ ರೋಮಗಳು, ಅದರಿಂದ ತ್ವಕ್ಕಿನಿಂದ ಸ್ಪರ್ಶೇಂದ್ರಿಯ, ರೋಮದಿಂದ ಮರಗಳು ಅಂತ ಒಟ್ಟು ಪರಮಾತ್ಮನ ಶರೀರದಿಂದ ಈ ಥರ ಹುಟ್ಟಿ ಬಂದವು. ತ್ವಚಮಸ್ಯ ವಿನಿರ್ಭಿನ್ನ ವಿಶೇಷ ಧಿಷ್ಣ್ಯಂ ಔಷಧೀಹಿ ಅಂತ. ಅಂಶೇನ ಲೋಮಭಿಃ ಇತಿ ತೃತೀಯೇ ವಕ್ಷ್ಯಮಾನತ್ವಾಚ್ಚ ಉಕ್ತ. ತತ್ರ ಅಂದರೆ ತ್ವಕ್ಕಿನಲ್ಲಿ ಅಧಿಷ್ಠಾನವಾದ ಭೂತಾಯಾಮ್ ಅಂತರ್ಬಹಿಸ್ತ್ವಚ ತ್ವಗೀಂದ್ರಿಯೇನ ಲಬ್ಧಃ ಉಪಲಬ್ಧಃ ಗುಣಸ್ಪರ್ಶಶ್ಚ ತೇನ ಆವೃತಃ ಯುಕ್ತಃ ವಾತಶ್ಚ. ಆ ಸ್ಪರ್ಶದಿಂದ, ಸ್ಪರ್ಶೇಂದ್ರಿಯದಿಂದ ಸುತ್ತುವರಿಯಲ್ಪಟ್ಟದ್ದು ಯಾವುದು? ವಾತ. ವಾಯುರಪಿ ಜಾತಃ, ಗಾಳಿಯು ಕೂಡ ಹುಟ್ಟಿತು ಅಂತ ಒಟ್ಟು. ಅನೇನ ಸ್ಪರ್ಶಃ ವಿಷಯ, ಸ್ಪರ್ಶನೇ ವಿಷಯ. ಶರೀರ ಅಂತರ್ಬಹಿಶ್ಚ ತದುಪಲಬ್ಧಿ ಪ್ರಯೋಜನಂ. ಆ ವಾಯು ಒಳಗೂ ಹೊರಗೂ ಸಂಚಾರ ಮಾಡ್ತಾ ಇರ್ತದೆ, ಅದೇ ಅದರ ಉಪಯೋಗ. ಹಾಗೆ ಅಂತ ಈ ರೀತಿಯಾಗಿ ತ್ವಗೀಂದ್ರಿಯ, ಮರಗಳು ಮತ್ತು ವಾಯು ಇದೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದ ಅಂತ ಒಟ್ಟು. ಇನ್ನು ಹಸ್ತೌ ರುರುಹತುಸ್ತಸ್ಯ ನಾನಾ ಕರ್ಮಚಿಕೀರ್ಷಯ ತಯೋಸ್ತು ಬಲವಾನಿಂದ್ರಃ ಆದಾನಂ ಉಭಯಾಶ್ರಯಂ. ಇನ್ನು ಪರಮಾತ್ಮ ತಾನು ಕೆಲಸಗಳನ್ನ ಮಾಡಬೇಕು ಅಂತ, ನಾನಾ ಕರ್ಮ ಚಿಕೀರ್ಷಯ, ನಾನಾ ವಿಧವಾದ ಕೆಲಸಗಳನ್ನ ಮಾಡಬೇಕು ಅಂತ ಇಚ್ಛೆ ಪಟ್ಟಾಗ ಅವನಿಗೆ 2 ಕೈ ಹುಟ್ಟಿತು ಅಂತ ಹೇಳ್ತಾರೆ. ಕೈ ಮುಖಾಂತರ ಅನೇಕ ಕೆಲಸಗಳನ್ನ ಮಾಡ್ತೀವಿ. ಅದಕ್ಕಾಗಿ ಅದಕ್ಕೆ ಅಭಿಮಾನಿಯಾದವರು ಇಂದ್ರದೇವರು, ಹಾಗೆ ಅಂತ ಹೇಳ್ತಾರೆ. ಅದರಿಂದ ಏನ್ ಮಾಡ್ತೀವಿ? ಆಧಾನಂ ಉಭಯಾಶ್ರಯಂ. ಆ ಕೈಯಿಂದ ಏನ್ ಮಾಡ್ಲಿಕ್ಕಾಗ್ತದೆ? ಕೊಡ್ಲಿಕ್ಕಾಗ್ತದೆ, ತೆಗೆದುಕೊಳ್ಳಿಕ್ಕಾಗ್ತದೆ. ಆ ಥರ ಕರ್ಮಗಳನ್ನ ಮಾಡೋದೇ ಅದರ ಫಲ. ಹಾಗೆ ಅಂತ ಉಭಯೋಹೋ ಇಂದ್ರಿಯಾಭಿಮಾನಿನಿ ಅಭಿಮಾನಿನೌ ಆಶ್ರಯೌ ಯಸ್ಯ ತಥೋಕ್ತಂ. ಹಾಗೆ ಇನ್ನು ಗತಿಂ ಚಿಕೀರ್ಷತಃ ಪಾದೌ ರುರುಹಾತೆ ಅಭಿಕಾಮತಃ ಪದ್ಭ್ಯಾಂ ಹವ್ಯಂ ಸ್ವಯಂ ಯಜ್ಞಃ ಕರ್ಮ ಯತ್ಕ್ರಿಯತೆ ನೃಭಿಃ. ಇನ್ನು ಪರಮಾತ್ಮ ತಾನು ನಡಿಬೇಕು ಅಂತ ಇಚ್ಛೆ ಪಟ್ಟ ಆಗ 2 ಕಾಲು ಬಂದವು ಅಂತ ಹೇಳ್ತಾ ಇದ್ದಾರೆ. ಪಾದೌ ಅಧಿಷ್ಠಾನಭೂತೌ ಅಭಿಕಾಮತಃ ಸ್ವೇಚ್ಛೆಯ ಗತಿಂ ಚಿಕೀರ್ಷತಃ ಪದ್ಮ್ಯಾಂ ಇಂದ್ರಿಯಾಭಿಮಾನಿಭ್ಯಾಂ ಸಹ ಅಧಿದೇವಂ ತನ್ನಾಮ ಆಹ ಯಜ್ಞ ಇತಿ. ಅದಕ್ಕೆ ಅಭಿಮಾನಿ ದೇವತೆಯವರು ಯಜ್ಞ, ಹಾಗೆ ಅಂತ ಹೇಳ್ತಾರೆ. ಇಂದ್ರನ ಜೊತೆಗೆ ಇರತಕ್ಕವರು ಯಜ್ಞ, ಹಾಗೆ ಅಂತ. ಅತ್ರ ಯಜ್ಞ ಶಬ್ದೇನ ಇಂದ್ರಪುತ್ರಸ್ಯ ತನ್ನಿಯಾಮಕಃ ಹರಿಶ್ಚ ವಿಪಕ್ಷತಃ. ಇಲ್ಲಿ ಇಂದ್ರನ ಮಗ ಯಜ್ಞ ಅಂತ, ಜಯಂತ ಅಂತನೂ ಕರೀತಾರೆ, ಯಜ್ಞ ಅಂತನೂ ಕರೀತಾರೆ. ಅತಯೇವಾಹ ಸ್ವಯಂ ಸಾಕ್ಷಾತ್ ಯಜ್ಞ ಇತಿ. ಅದಕ್ಕೆ ನಿಯಾಮಕನಾಗಿ ಪರಮಾತ್ಮನೇ ಹರಿರೂಪದಲ್ಲಿ ಇದ್ದಾನೆ, ಹಾಗೆ ಅಂತ. ಪ್ರಸಂಗಾತ್ ಯಜ್ಞ ನಾಮಕ ದೇವ ಮಾಹಾತ್ಮ್ಯಂ ದರ್ಶಯತಿ. ಹವ್ಯಂ ಕರ್ಮ ಹವಿಸ್ಸಂಬಂಧಿ ಹವನಾದಿ ಕರ್ಮ ಯತ್ಕ್ರಿಯತೆ ತತ್ ಸ್ವಯಂ ಯಜ್ಞಾಭಿಮನ್. ಆ ಯಜ್ಞನಾಮಕ ಪರಮಾತ್ಮ ಮಾಡುವುದೇನು ಹಾಗೆಂದರೆ ಯಜ್ಞಗಳನ್ನ ಮಾಡುತ್ತಾನೆ.
ಹವನಾದಿ ಕರ್ಮ ಯತ್ಕ್ರಿಯತೆ ತತ್ಸ್ವಯಂ ಯಜ್ಞ ಅಭಿಮನ್ಯಮಾನಂ ಕ್ರಿಯಾಭಿಮಾನಾತ್ ಯಜ್ಞಾಸೌ ಪೂರ್ವಮುಕ್ತತ್ವಾತ್. ಅದರಿಂದ ಇಲ್ಲಿ ಯಜ್ಞ ಅಂತ ಇಂದ್ರನ ಮಗ ಒಬ್ಬ ಇದ್ದಾನೆ, ಅವನು ಯಜ್ಞಕ್ಕೆಲ್ಲ ಅಭಿಮಾನಿಯಾಗಿದ್ದಾನೆ. ಇನ್ನು ಪರಮಾತ್ಮನು ಕೂಡ ಅವನಲ್ಲಿ ಯಜ್ಞ ರೂಪದಲ್ಲಿ ಇದ್ದಾನೆ. ಆ ಪರಮಾತ್ಮ, ಯಜ್ಞನಾಮಕ ಪರಮಾತ್ಮ ಯಜ್ಞಗಳಿಗೆ ನಿಯಾಮಕನಾಗಿ ಇದ್ದಾನೆ, ಭೋಕ್ತೃವಾಗಿದ್ದಾನೆ ಅಂತ ಅಷ್ಟು ವಿಚಾರ ತಿಳಿಸ್ತಾ ಇದ್ದಾರೆ. ಇನ್ನು ನಿರವಿದ್ಯತೆ ಶಿಷ್ಣೋ ವೈ ಪ್ರಜಾನಂದಾಮೃತಾರ್ಥಿನಃ ಉಪಸ್ಥ ಆಸೀತ್ ಕಾಮಾನಂ ಪ್ರಿಯಂ ತದುಭಯಾಶ್ರಯಂ. ಇನ್ನು ಶಿಷ್ಣ ಮೂತ್ರ ವಿಸರ್ಜನೆ ಮಾಡುವ ಇಂದ್ರಿಯ, ಪ್ರಜಾ ಸಂತತಿಶ್ಚ ಆನಂದಶ್ಚ, ಪ್ರಜೆಗಳ ಉತ್ಪತ್ತಿ ಸಂತೋಷಕ್ಕಾಗಿ, ಮೈಥುನದಿಂದ ಬರತಕ್ಕ ಸಂತೋಷ, ಇವುಗಳಿಗಾಗಿ ಪರಮಾತ್ಮ ಶಿಷ್ಣೇಂದ್ರಿಯವನ್ನ ಇಚ್ಛೆ ಪಟ್ಟಾಗ ಅದು ಕೂಡ ಉತ್ಪನ್ನವಾಯಿತು ಅಂತ ಹೇಳ್ತಾರೆ. ಅದು ಇಂದ್ರಿಯ ಮತ್ತು ಅದಕ್ಕೆ ಅಭಿಮಾನಿ ದೇವತೆ, ಅಧಿದೇವತೆ ಮನು ಅಂತ ಹೇಳ್ತಾರೆ. ಮನು ಅವರು ಕೂಡ ಬಂದರು ಅಂತ ಹೇಳ್ತಾರೆ. ತತ್ ಸಾಧ್ಯಂ ದರ್ಶಯಿತಿ. ಏನ್ ಮಾಡುತ್ತದೆ ಹಾಗೆಂದ್ರೆ, ಕಾಮ್ಯಾನಾಂ ಸ್ತ್ರೀನಾಂ ಸಕಾಶಾದ್ ಯತ್ ಪ್ರಿಯಂ ತದ್ ಅಭಿಮಾನಿ ಚ ಸುಖಂ ಚ ಮೈಥುನಜನ್ಯಂ ತದಪ್ಯಾಸೀತ್. ಆ ಮೈಥುನದಿಂದ ಹುಟ್ಟತಕ್ಕ ಒಂದು ಸುಖ ಏನಿದೆ ಅದು ಕೂಡ ಉತ್ಪನ್ನವಾಯಿತು ಅಂತ ಹೇಳ್ತಾರೆ. ಇನ್ನು ಉತ್ಸಿಸೃಕ್ಷೋ ಧಾತುಮಲಂ ನಿರಭಿದ್ಯತ ವೈ ಗುದಂ ತತಃ ಪಾಯುಸ್ತತೋ ಮಿತ್ರ ಉತ್ಸರ್ಗ ಉಭಯಾಶ್ರಯಃ. ಇನ್ನು ಧಾತುಮಲಂ ಭುಕ್ತಸ್ಯ ಅನ್ನಾದೇ ರಸಾಂಶಃ ಪುರೀಶ ಸಂಜ್ಞೆ. ಅಂದ್ರೆ ಮಲ ಅಂದ್ರೆ ಏನು ಅಂದ್ರೆ, ನಾವೇನು ಅನ್ನಾದಿಗಳನ್ನು ಊಟ ಮಾಡಿದ್ದೀವಿ ಅದರ ರಸ, ಅದರ ಒಂದು ಭಾಗವನ್ನೇ ಮಲ ಅಂತ ಕರಿತೀವಿ. ಅಂದ್ರೆ ಸಾರವನ್ನೆಲ್ಲ ಹೀರಿ ಉಳಿದ ಭಾಗ ಅಂತ ಅರ್ಥ. ಅದನ್ನ ಉತ್ಸಿಸೃಕ್ಷೋಹೋ ತ್ಯಕ್ತುಂ ಇಚ್ಛೋಹೋ, ಅದನ್ನ ಬಿಡಬೇಕು ಅಂತ ಪರಮಾತ್ಮ ಇಚ್ಛೆ ಪಟ್ಟು ಗುದ ಅಂದ್ರೆ ಮಲ ವಿಸರ್ಜನೆ ಮಾಡತಕ್ಕ ಇಂದ್ರಿಯ ಮತ್ತು ಅದಕ್ಕೆ ಅಭಿಮಾನಿ ಮಿತ್ರ ಎನ್ನತಕ್ಕ ದೇವತೆ, ಅವರನ್ನು ಕೂಡ ಸೃಷ್ಟಿ ಮಾಡಿದ. ಅಲ್ಲಿಂದ ಆಗತಕ್ಕ ಕರ್ಮ ಏನು ಅಂದ್ರೆ ಉತ್ಸರ್ಗ ಅಂತ ಹೇಳ್ತಾರೆ. ನಾನು ಇಲ್ಲಿ ಒಂದು ಪ್ರಶ್ನೆ, ನಾನು ಬ್ರಹ್ಮದೇಹಸ್ಯ ದಿವ್ಯತ್ವ ತತ್ರ ಕಥಂ ಮಲಾದಿಕಂ. ಅಲ್ಲ, ಪರಮಾತ್ಮನ ಶರೀರ ಅಂತೀರಿ, ಅದು ದಿವ್ಯವಾದದ್ದು, ಅಪ್ರಾಕೃತವಾದದ್ದು, ಅಲ್ಲಿ ಮಲ ಬರುವ ಪ್ರಸಂಗ, ಮಲಾದಿಗಳು ಎಲ್ಲಿಂದ ಬರುತ್ತದೆ ಹಾಗೆಂದ್ರೆ, ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ಮಲಾದಿಕಂ ಕದಾಚಿತ್ತು ಬ್ರಹ್ಮಲೋಕಾಭಿಪತ್ತಯೇ. ಈ ಮಲಾದಿಗಳನ್ನೆಲ್ಲ ದೇವರು ಲೋಕದ ದೃಷ್ಟಿಯಿಂದ, ಲೋಕದ ಜನರಿಗೆ ಅವುಗಳು ಬೇಕಾಗಿದೆ, ಅದರಿಂದ ತಾನು ಸೃಷ್ಟಿ ಮಾಡಿದ ಆತ್ಮ. ಅದರಿಂದ ತನ್ನ ದೇಹದಲ್ಲಿ ಅದನ್ನು ಸೃಷ್ಟಿ ಮಾಡಿಕೋತಾ ಇದ್ದಾನೆ. ಆತ್ಮನಃ ನಿರ್ಮಮೆ ಕಾಮಾತ್ ಸರ್ವೇಷಾಂ ಅಭವತ್ತತಃ. ಇದೆಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಿಂದಲೇ ಆದದ್ದು. ಯಾಕೆ? ವಶಿತ್ವಾತ್ ದಿವ್ಯತ್ವಾತ್. ಪರಮಾತ್ಮ ಎಲ್ಲವೂ ಪರಮಾತ್ಮನ ವಶದಲ್ಲಿ ಇದೆ, ಅವನ ಇಚ್ಛೆ ಪಟ್ರೆ ಮಾತ್ರ ಆಗೋದು. ಮತ್ತೆ ಮೂಲ ರೂಪದಲ್ಲಿ ಇದ್ದರನೇ ಇಲ್ಲೂ ಬರತಕ್ಕದ್ದು. ಅದರಿಂದ ಪರಮಾತ್ಮ ತಾನು ಅದನ್ನ ಮಾಡಿ ಆ ಥರ ಮಾಡಿಸ್ಕೊಡ್ತಾ ಇದ್ದಾನೆ. ಮನುಷ್ಯರಿಗೆ, ಪ್ರಾಣಿಗಳಿಗೆಲ್ಲ ಬೇಕಾಗ್ತದೆ ಅಂತ ಅದನ್ನ ಸೃಷ್ಟಿ ಮಾಡಿದ ಅಂತ ಒಟ್ಟು ನೋಡಿ. ನಿನ್ನೆ ಮಾಡಿದ ಪ್ರಶ್ನೆಗೆ ನೋಡಿ ಆಚಾರ್ಯರೇ ಉತ್ತರ ಕೊಡ್ತಾ ಇದ್ದಾರೆ. ನಿನ್ನೆ ನಡೆದ ಡಿಸ್ಕಷನ್ ಇದು. ಆತ್ಮನಃ ಸ್ವದೇಹೇ ಕಾಮಾಭಿಮಾನಿ ಇತ್ಯುಕ್ತಂ ಉಪಪಾದಯತಿ ವಶಿತ್ವಾತ್ ಸ್ವತಂತ್ರತ್ವ. ಪರಮಾತ್ಮ ಸ್ವತಂತ್ರ. ಅದರಿಂದ ಪಾಯುವಾದಿ ಇಂದ್ರಿಯ ದೇವ ಅನಧೀನತ್ವ. ದೇವರ ಯಾರ ಅಧೀನದಲ್ಲೂ ಇಲ್ಲ, ಅವನು ಸ್ವತಂತ್ರ. ಆದರೂ ಕೂಡ ಮತ್ತೆ ಯಾಕೆ ಮಾಡಿಕೊಂಡ ಹಾಗೆಂದ್ರೆ, ಪ್ರಜೆಗಳಿಗೆ ಬೇಕಾಗ್ತದೆ ಅಂತ ತಾನು ಮಾಡ್ಕೋತಾನೆ ಹಾಗೆ. ಅತ್ರ ಹಿ ಬ್ರಹ್ಮ ಇಂದ್ರಿಯಾಭಿಮಾನಿ ದೇವೈಃ ಸ್ವಸ್ವ ವ್ಯಾಪಾರಾನ್ ಸರ್ವಲೋಕದೇಹೇಶು ಪ್ರಕಾಶಯಿತಂ. ಮತ್ತೆ ಇನ್ನೊಂದು ವಿಚಾರವನ್ನು ಕೂಡ ಇಲ್ಲಿ ತಿಳಿಸಿಕೊಡಬೇಕಾಗಿದೆ. ಪರಮಾತ್ಮ ತಾನು ಯಾವುದನ್ನು ಡೈರೆಕ್ಟ್ ಆಗಿ ಮಾಡೋದಿಲ್ಲ, ಎಲ್ಲವನ್ನು ಕೂಡ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಯಾರಿದ್ದಾರೆ ಅವರ ಮುಖಾಂತರ ತನ್ನ ವ್ಯಾಪಾರವನ್ನ ಮಾಡ್ತಾ ಇದ್ದಾನೆ. ಅವರು ಒಳಗಿದ್ದು ಪರಮಾತ್ಮ ಆ ವ್ಯಾಪಾರಗಳನ್ನ ಮಾಡ್ತಾನೆ. ಇದು ಎಲ್ಲಾ ಲೋಕದಲ್ಲಿರುವ ಎಲ್ಲಾ ಜನರ ಒಳಗೂ ನಡೆಯುವ ಕ್ರಿಯೆ ಇದು. ಹೀಗೆ ಪ್ರತಿಯೊಂದು ದೇಹದಲ್ಲೂ ಕೂಡ ಕ್ರಿಯೆಗಳು ನಡೀತಾ ಇದೆ. ಯಾವುದೂ ಕೂಡ
ಆ ಅಭಿಮಾನಿಗಳ ನಿಯಮನಕ್ಕೆ, ಅವರ ಒಂದು ಕಂಟ್ರೋಲಿಗೆ ಒಳಪಡದೆ ಯಾವುದೂ ಆಗೋದಿಲ್ಲ. ಎಲ್ಲವನ್ನು ಕೂಡ ಆ ತತ್ವಾಭಿಮಾನಿ ದೇವತೆಗಳ ದ್ವಾರ. ಆ ತತ್ವಾಭಿಮಾನಿ ದೇವತೆಗಳನ್ನ ತಾನು ಡೈರೆಕ್ಟ್ ಕಂಟ್ರೋಲ್ ಮಾಡೋದಿಲ್ಲ. ಮಧ್ಯ ಮುಖ್ಯ ಪ್ರಾಣ ದೇವರು ಬರ್ತಾರೆ, ಮುಖ್ಯ ಪ್ರಾಣದ ಮುಖಾಂತರ ಮಾಡ್ತಾನೆ. ಮುಖ್ಯ ಪ್ರಾಣ ದೇವರನ್ನ ತಾನು ನಿಯಮನ ಮಾಡ್ತಾನೆ ಅಂತ ಒಟ್ಟು ಇಷ್ಟು ಚೈನ್ ಇದೆ ಅದರಲ್ಲಿ. ಅದನ್ನ ತೋರಿಸಿಕೊಡುವುದಕ್ಕಾಗಿಯೂ ಕೂಡ ಪರಮಾತ್ಮ ಇದನ್ನೆಲ್ಲ ಮಾಡಿದ ಅಂತ ಅರ್ಥ. ಅತಃ ಸ್ವದೇಹೇ ಮಲಾದ್ಯಭಾವೇಪಿ, ತನ್ನ ದೇಹದಲ್ಲಿ ಮಲ ಮೂತ್ರ ಮುಂತಾದವುಗಳು ಇಲ್ಲದೇ ಇದ್ರೂ ಕೂಡ ತಾತ್ಕಾಲಿಕಂ ಮಲಂ ಸೃಷ್ಟ್ವ, ತಾತ್ಕಾಲಿಕವಾದ ಒಂದು ಮಲವನ್ನ ಸೃಷ್ಟಿ ಮಾಡಿ ತದುತ್ಸರ್ಜನಂ ಕಾರಿತವಾನ್, ಅದನ್ನ ವಿಸರ್ಜನೆ ಮಾಡಿದ ಹಾಗೆಂತ ಅಭಿಪ್ರಾಯ. ಏವಂ ಪ್ರಮಾಣ ಸಿದ್ಧಾರ್ಥತಾಂ ದರ್ಶಯಿತು ಮೂಲೆ ವೈ, ಹಾಗೆ ಮೂಲದಲ್ಲಿ ವೈ ಅಂತ ಒಂದು ಶಬ್ದ ಇದೆ, ವೈ ಗುದಂ ಹಾಗೆಂತ. ವೈ ಅಂದರೆ ಏನು? ಈ ವಿಚಾರ ಪ್ರಮಾಣ ಪ್ರಸಿದ್ಧವಾದದ್ದು ಹಾಗೆಂತ. ಅದಕ್ಕೆ ಆಚಾರ್ಯರು ಪ್ರಮಾಣ ಕೊಟ್ಟು ಅದನ್ನ ಹೇಳ್ತಾ ಇದ್ದಾರೆ ಹಾಗೆಂತ. ಇದೆಲ್ಲ ಪ್ರಾಯಶಃ ನಾರಾಯಣ ಅಧ್ಯಾತ್ಮ ಎನ್ನುವ ಗ್ರಂಥದಲ್ಲಿಂದ ಆಚಾರ್ಯರು ಪ್ರಮಾಣವಾಗಿ ಹೇಳ್ತಾ ಇದ್ದಾರೆ. ಇನ್ನು ಶುಶ್ರೂಕ್ಷೋ ಪರಃ ಪುರ್ಯಾಂ ನಾಭಿದ್ವಾರಮುಪಾವೃತ ಅಪಾವೃತಂ ತತೋ ಅಪಾನಸ್ತತೋ ಮೃತ್ಯು ಪೃಥಕ್ತ್ವಂ ಉಭಯಾಶ್ರಯಂ. ಛಿದ್ರ ಉತ್ಪತ್ತಿ ಕಥನ ಪ್ರಸಂಗಾತ್ ನಾಭಿರೂಪ ಛಿದ್ರಸ್ಯ ಉತ್ಪತ್ತಿಂ ತತ್ ಪ್ರಯೋಜನ. ಇನ್ನು ನಾಭಿ, ಅದನ್ನು ಕೂಡ ಪರಮಾತ್ಮ ತಾನು ಸೃಷ್ಟಿ ಮಾಡಿಸಿಕೊಂಡ ಅಂತ ಹೇಳ್ತಾ ಇದ್ದಾರೆ. ಅದ್ಯಾತಕ್ಕೆ ಅಂದ್ರೆ ಶುಶ್ರೂಕ್ಷೋಹೋ ಪುರಃ ಸ್ವ ಅಧಿಷ್ಠಿತ ದೇಹಾತ್ ಪುರ್ಯಾಂ ಅನ್ಯಸ್ಮಿನ್ ದೇಹೆ ಶುಶ್ರೂಕ್ಷೋಹೋ ಗಂತಮಿಚ್ಛೋಹೋ. ತನ್ನ ಉದರದಿಂದ ಇನ್ನೊಂದು ಉದರಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಹಾಗೆ ಅಂದ್ರೆ ಅದಕ್ಕೆ ನಾಭಿ ಬೇಕು. ಆ ನಾಭಿಗೆ ಆ ಎಳೆಯುವ ಶಕ್ತಿ ಇದೆ ಅಂತ ಹೇಳ್ತಾರೆ. ಸಣ್ಣ ತಾಯಿಯ ಗರ್ಭದಲ್ಲಿ ಇರುವಾಗ ನಾಭಿಯ ದ್ವಾರಾನೇ ಆಹಾರ ಹೋಗ್ತದೆ. ಆ ನಾಭಿಗೆ ಹೇಗೆ ಬಾಯಿಯಿಂದ ಹಾಕುವ ಪದಾರ್ಥವನ್ನ ಒಳಗೆ ಎಳ್ಕೊಳ್ಳುವ ಶಕ್ತಿ ಇದೆ, ಊಟ ಮಾಡಿದ ಒಳಗೆ ಹೋಗ್ತದೆ ನೋಡಿ. ಅದೇ ತರ ನಾಭಿಯ ದ್ವಾರ ಕೊಡುವ ಪದಾರ್ಥವು ಕೂಡ ಎಳ್ಕೊಳ್ಳುತ್ತದೆ. ಅದನ್ನು ಕೂಡ ಒಂದು ಇಂದ್ರಿಯವಾಗಿ, ಸಾಮಾನ್ಯವಾಗಿ ಅದು ಇಂದ್ರಿಯ ಅಂತ ಹೇಳೋದಿಲ್ಲ, ಆದರೂ ಕೆಲವು ಕಡೆ ಆ ವ್ಯವಹಾರ ಕಂಡು ಬಂದಿದೆ. ಅದನ್ನ ಹೇಳ್ತಾ ಇದ್ದಾರೆ. ಶುಶ್ರೂಕ್ಷೋಹೋ ಗಂತುಂ ಇಚ್ಛೋಹೋ ನಾಭಿ ಲಕ್ಷಣಂ ದ್ವಾರಂ ಅಪಾವೃತಂ ವ್ಯಕ್ತಂ. ಅದರಿಂದ ನಾಭಿಯು ಕೂಡ ಸೃಷ್ಟಿ ಮಾಡಿದ ಹಾಗೆ ಅಂತ. ನಾಭಿ ದೇಶದಲ್ಲಿ ಅಪಾನ ಇದೆ. ಯದಾ ನಾಭೇರ್ ವಿಶ್ಲಿಷ್ಟ ಭವತಿ ತದಾ ಮಲೋತ್ಸರ್ಜನ ಆಧಿಕ್ಯೇನ ಮರಣಂ ಭವತಿ ಇತಿ ಅನುಭವ ಸಿದ್ಧಂ. ಆ ನಾಭಿಯ ದ್ವಾರ ಅಪಾನ ಬಂದ್ರೆ ಭಾರಿ ಮಲ ವಿಸರ್ಜನೆಯಾಗಿ ಅವನು ಮರಣವನ್ನು ಹೊಂದುತ್ತಾನೆ ಹಾಗೆಂಬ ಒಂದು ಸೂಚನೆಯು ಕೂಡ ಅದರಲ್ಲಿ ಅಡಕವಾಗಿದೆ. ಅತ್ರ ಬ್ರಹ್ಮದೇಹೇ ಮರಣೋತ್ಪತ್ತಿ ಕಥನಸ್ಯ ತಾತ್ಪರ್ಯ. ಅಲ್ಲ, ಅದರ ಪ್ರಯೋಜನ, ನಾಭಿಯ ಪ್ರಯೋಜನ ಏನು, ಮರಣವೂ ಕೂಡ ಒಂದು ಪ್ರಯೋಜನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ಮತ್ತೆ ತಿರುಗ ಅದೇ ಪ್ರಶ್ನೆ, ಪರಮಾತ್ಮನ ಶರೀರದಲ್ಲಿ ನಾಭಿಯನ್ನು ಸೃಷ್ಟಿ ಮಾಡಿದ, ಅದರಿಂದ ಅಪಾನವಾಯು ಹೊರಗೆ ಬರುತ್ತದೆ, ಅದರಿಂದ ಮರಣ ಬರುತ್ತದೆ. ಹಾಗೆಂದ್ರೆ ಇದು ಪರಮಾತ್ಮನ ದೇಹ ಮರಣೋತ್ಪತ್ತಿ ಹೇಗೆ? ಹಾಗೆಂದ್ರೆ ತಾತ್ಪರ್ಯಂ ಮಲೋತ್ಪತ್ತಿ ಕಥನಸ್ಯ ಇವ ದ್ರಷ್ಟವ್ಯಂ. ಹೇಗೆ ಮಲೋತ್ಪತ್ತಿಯನ್ನು ನಾವು ಹಿಂದೆ ನೋಡಿದೀವಲ್ಲ, ಅದೇ ತರನೇ ಇದಕ್ಕೆ ಇಟ್ಕೋಬೇಕು. ಸರ್ವಲೋಕಾಭಿಪತ್ತಯೇ, ಜನರಿಗೆ ಬೇಕಾಗಿದೆ ಮರಣ ಹಾಗೆ ಅಂತ. ಸ್ವದೇಹೇ, ತನ್ನ ದೇಹದಲ್ಲಿ ಪರಮಾತ್ಮ ಇಚ್ಛೆಯೇ ಇವ, ತನ್ನ ಇಚ್ಛೆಯಿಂದಲೇ ಬ್ರಹ್ಮಣ ಕದಾಚಿತ್ ಮರಣಂ ನಿಮಿತ್ತಂ ಅತಃ ತತ್ ಸರ್ವೇಷಾಂ ಅಭವತ್. ಪರಮಾತ್ಮ ಅವನಲ್ಲಿ ಮರಣ ಪ್ರಕ್ರಿಯೆ ಆಗುವಂತೆ ಮಾಡ್ಕೋತಾನೆ, ಅದರಿಂದ ಲೋಕದಲ್ಲೂ ಕೂಡ ಮರಣಾಂಬಾದು ಸಂಭವಿಸ್ತದೆ ಹಾಗೆ ಅಂತ. ಆದಿತ್ಸೋರನ್ನಪಾನಾನಾಂ ಅಸೃಕ್ಕುಕ್ಷಂತ್ರ ನಾಡಿಕೆ ನದ್ಯ ಸಮುದ್ರಾಶ್ಚ ತಯೋಸ್ತೃಪ್ತಿ ಪುಷ್ಟಿಸ್ತದಾಶ್ರಯೇ. ಇನ್ನು ಅನ್ನಪಾನಾನಾಂ, ಅನ್ನಪಾನಾನಿ. ಆದಿತ್ಸೋಹೋ ಆದಾತು ಕಾಮಸ್ಯ ಬ್ರಹ್ಮಣಿ ಅಸೃಗ್ ರುಧಿರಂ
ಇಂದ್ರಿಯ ಸ್ಥಾನೀಯಂ ಕುಕ್ಷಿ ರುದಿರಂ ಅಧಿಷ್ಠಾನಂ. ಇನ್ನು ರಕ್ತಗಳು, ಅನ್ನಪಾನಾದಿಗಳು ಸರಿಯಾಗಿ ನಡಿಬೇಕಲ್ವಾ, ಅದಕ್ಕಾಗಿ ರುದಿರ, ಕುಕ್ಷಿ ಅಂದ್ರೆ ಅದೇ ರುದಿರಂ ಅಧಿಷ್ಠಾನಂ ಅಂತ ಹೇಳ್ತಾರೆ. ರಕ್ತ ತುಂಬಿರತಕ್ಕದ್ದು ಅದನ್ನೇ ಕುಕ್ಷಿ ಅಂತ ಸಾಮಾನ್ಯ ಹೇಳೋದು. ಆಂತರ ಶಬ್ದೇನ ಕ್ಷುತ್ಪಿಪಾಸಾಪಿ ಗ್ರಾಹ್ಯೇ, ಹಸಿವು ಬಾಯಾರಿಕೆ ಅದೂ ಕೂಡ ಹೊಟ್ಟೆಯಲ್ಲೇ ಆಗತಕ್ಕದ್ದು ಹಾಗೆ ಅಂತ. ತಥಾಚ ಆಂತರ ಶಬ್ದ ಗೃಹೀತಂ ಸರ್ವಮಿಂದ್ರಿಯ ಸ್ಥಾನೀಯಂ ನಾಡ್ಯ ನಾಡ್ಯ ಅಧಿಷ್ಠಾನಭೂತಾಃ ಮಧ್ಯಃ ಸಮುದ್ರಾಶ್ಚ ಅತಯೇವ ನದೀ ಸಂಜ್ಞಕಾಃ ಸಮುದ್ರ ಸಂಜ್ಞಕಾಶ್ಚ ದೇವಾಃ. ಇನ್ನು ನಾಡಿಗಳು, ಶರೀರದಲ್ಲಿ ನಾಡಿ, ರಕ್ತ, ಉದರ ಎಲ್ಲವೂ ನಿರ್ಮಾಣವಾಯಿತು. ನಾಡಿ ಅಂದರೆ ನದಿ ಸಮುದ್ರಗಳ ದೇವತೆಗಳು ಯಾರಿದ್ದಾರೆ ಅವರೇ ಅದಕ್ಕೆಲ್ಲ ಅಭಿಮಾನಿಯಾಗಿ ಇರ್ತಾರೆ. ತಯೋಹು ಕುಕ್ಷಿನಾಡ್ಯೋಹು, ಈ ಥರ ಹೊಟ್ಟೆ ಮತ್ತು ನಾಡಿಗಳು ಇದೆಲ್ಲವೂ ಕೂಡ ಉತ್ಪನ್ನವಾದವು ಹಾಗೆ ಅಂತ. ತದುಭಯ ಪ್ರಯೋಜನ, ಇದೆರಡರ ಪ್ರಯೋಜನ ಏನು? ಕುಕ್ಷಿ ಮತ್ತು ನಾಡಿಗಳ ಹಾಗೆ ಅಂದರೆ ತೃಪ್ತಿ ಇತಿ, ಕ್ಷುತ್ಪಿಪಾಸ ನಿವೃತ್ತಿ ತೃಪ್ತಿ, ತೃಪ್ತಿ ಆಗ್ತದೆ. ಹಸಿವು ಬಾಯಾರಿಕೆಯಿಂದ ಪಾರಾಗಲು ಅದನ್ನು ನಾವು ಉಪಯೋಗಿಸಬೇಕು ಅಂತ. ಅನ್ನರಸ ಪರಿಣತಂ ಸ್ಥೌಲ್ಯಂ ಪುಷ್ಟಿ. ನೋಡಿ, ತೃಪ್ತಿ ಅಂದ್ರೆ ಏನು? ಹಸಿವು ಬಾಯಾರಿಕೆ ಹೋಗೋದು, ಅದನ್ನು ತೃಪ್ತಿ ಅಂತ ಕರೀತಾರೆ. ಪುಷ್ಟಿ ಅಂದ್ರೆ ಏನು? ಅನ್ನರಸ ಪರಿಣತಂ, ಅನ್ನ ಮತ್ತು ರಸಗಳಿಂದ ಪರಿಣಾಮ ಹೊಂದಿ ದೇಹದಲ್ಲಿ ಸ್ವಲ್ಪ ಸ್ಥೌಲ್ಯ ಅಂದರೆ ಸ್ವಲ್ಪ ಉಬ್ಬೋದು, ದೊಡ್ಡದಾಗೋದು, ಅದನ್ನು ಪುಷ್ಟಿ ಅಂತ ಕರೀತಾರೆ. ಹೊಟ್ಟೆ ಮತ್ತು ನಾಡಿಯ ಕೆಲಸ ಏನು? ತೃಪ್ತಿ ಮತ್ತು ಪುಷ್ಟಿ ಹಾಗೆ ಅಂತ. ಅದಕ್ಕಾಗಿ ಪರಮಾತ್ಮ ಎರಡನ್ನು ಸೃಷ್ಟಿ ಮಾಡಿದ. ನೋಡಿ, ನಾಡಿಯಲ್ಲಿ ನಾಡ್ಯ ಅಧಿಷ್ಠಾನಂ ರುದಿರಂ ಅಧ್ಯಾತ್ಮಂ ರುದಿರನಾಮಾನಃ ದೇವಾಶ್ಚ ತದಾಶ್ರಿತ. ಶರೀರದಲ್ಲಿ ನಾಡಿ ರುದಿರ ಅಂತ ಕರೀತಾರೆ, ರಕ್ತ ಅಂತ ಕರೀತಾರೆ. ಆ ರಕ್ತಕ್ಕೆ ಅಭಿಮಾನಿ ದೇವತೆಗಳು, ಅವರು ಕೂಡ ಹುಟ್ಟಿ ಬಂದರು ಅಂತ ಅರ್ಥ. ತೇವ ಬಹಿ ನದೀನಾಮಾನಃ ಕುಕ್ಷಿ ಅಧಿಷ್ಠಾನ. ಆ ದೇವತೆಗಳೇ ಹೊರಗೆ ನದಿಯ ಹೆಸರಿನಲ್ಲಿ ಇದ್ದಾರೆ. ಗಂಗಾ, ಕಾವೇರಿ ಅಂತೆಲ್ಲ ಏನು ನದಿ ಕರಿತೀವಿ, ಅವರೆಲ್ಲ ಈ ತರ ನದ್ಯಾಭಿಮಾನಿ ದೇವತೆಗಳು. ಅವರು ಒಳಗಿದ್ದಾರೆ ನಾಡಿಯಲ್ಲಿ, ಉದರದಲ್ಲಿ, ಹೊರಗೆ ನದಿಯ ರೂಪದಲ್ಲಿ ಇದ್ದಾರೆ ಹಾಗೆ. ನಾಡ್ಯಶ್ಚ ನಿರಭಿದ್ಯಂತೆ ತಾಭ್ಯಃ ಲೋಹಿತಂ ಆಹೃತಂ ನದ್ಯಃ ತತಃ ಸಮಭವನ್ ಉದರಂ ನಿರ್ಭಿತ್ಯ ತದ್ ಕ್ಷುತ್ಪಿಪಾಸೆ ತತಃ ಸ್ಯಾತಾಂ ಸಮುದ್ರಃ ತತಃ ಅಭವತ್ ಇತ್ಯಗ್ರೆ ವಕ್ಷ್ಯಮಾನತ್ವಾದ್ ಏವಮೇವ ವ್ಯಾಖ್ಯೇಯಂ. ನದಿಯಿಂದ ಉದರವನ್ನು ಸೀಳಿಕೊಂಡು ತದ್ ಕ್ಷುತ್ಪಿಪಾಸೆ, ಹಸಿವು ಬಾಯಾರಿಕೆ ಅದರಿಂದ ಹುಟ್ಟುತ್ತದೆ. ತತಃ ಸ್ಯಾತಾಂ ಸಮುದ್ರ, ಅದರಿಂದ ಸಮುದ್ರ, ತತಃ ಅಭವತ್ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳಿಕ್ಕಿದ್ದಾರೆ, ಆ ಥರ ನಾವು ಅದನ್ನು ಇಟ್ಕೋಬೇಕು ಅಂತ ಒಟ್ಟು. ನಿಧಿಧ್ಯಾಸೋರಾತ್ಮಮಾಯಾಂ ಹೃದಯಂ ನಿರಭಿದ್ಯತ ತತೋ ಮನಶ್ಚಂದ್ರ ಇತಿ ಸಂಕಲ್ಪಃ ಕಾಮ ಏವ ಚ. ಇನ್ನು ನಿಧಿಧ್ಯಾಸೋ ಆತ್ಮಮಾಯಾಂ, ತನ್ನ ಮಾಯೆಯನ್ನ, ಪರಮಾತ್ಮನ ಮಹಿಮೆಗಳನ್ನ ಚಿಂತನೆ ಮಾಡಬೇಕು. ಚಿಂತಯಿತು ಇಚ್ಛೋಹೋ ನಿಧಿಧ್ಯಾಸೋಹೋ, ನಿಧಿಧ್ಯಾಸನ ಅಂದ್ರೆ ಏನು? ಚಿಂತನೆ ಮಾಡಲಿಕ್ಕೆ ಇಚ್ಛೆ ಪಡೋದು ಅಂತ ಅರ್ಥ. ಅದಕ್ಕಾಗಿ ಹೃದಯಂ ಅಧಿಷ್ಠಾನಂ ಮನ ಇಂದ್ರಿಯಂ, ಮನಸ್ಸು ಎನ್ನತಕ್ಕ ಒಂದು ಇಂದ್ರಿಯ ಮತ್ತು ಅದಕ್ಕೆ ಅಭಿಮಾನಿಗಳು, ಇವರನ್ನೆಲ್ಲ ಪರಮಾತ್ಮ ಸೃಷ್ಟಿ ಮಾಡಿದ. ಆದಿದೇವದಲ್ಲಿ ಅವ್ರನ್ನ ಚಂದ್ರ ಅಂತ ಕರೀತಾರೆ. ಸಂಕಲ್ಪ ಅಂದ್ರೆ ಕಾಮ, ಸಂಕಲ್ಪ ಕಾಮ ಚ ಶಬ್ದಾತ್ ಕ್ರೋಧಾದಯ. ಸಂಕಲ್ಪ, ಕಾಮ, ಕ್ರೋಧ ಇದೆಲ್ಲವೂ ಕೂಡ ಅದರ ಪ್ರಯೋಜನ, ಅದೆಲ್ಲವೂ ಕೂಡ ಹುಟ್ಟಿ ಬಂದವು ಅಂತ ಹೇಳ್ತಾರೆ. ಇನ್ನು ತ್ವಕ್ಚರ್ಮ ಮಾಂಸ ರುದಿರ ಮೇಧೋ ಮಧ್ಯಾಸ್ಥಿ ಧಾತವಃ
ಭೂಮಿಯಪ್ತೇಜೋಮಯಾಃ ಸಪ್ತ ಪ್ರಾಣೋ ವ್ಯೋಮಾಂಬುವಾಯುಭಿಃ. ಇನ್ನು ತ್ವಗಾದ್ಯಾಹ ಶಬ್ದಧಾತವಃ 7 ಧಾತುಗಳು. ತ್ವಕ್, ಚರ್ಮ, ಮಾಂಸ, ರುಜಿರ, ಮೇಧ, ಮಜ್ಜಸ್ಸು, ಅಸ್ಥಿ ಅಂತ ಸಪ್ತ ಧಾತುಗಳು. ಅವು ಉತ್ಪನ್ನವಾದವು. ಜಾತಾಹ ಬ್ರಹ್ಮಣಃ ಉತ್ಪನ್ನಾನಾಂ ಉಪಾದಾನಾನಿ ದರ್ಶಯನ್ ಅವ್ಯವಧಾನೇನ ಪ್ರಕೃತಾನಾಂ ಸಪ್ತಧಾತೂನಾಂ ತಾವತ್ ಉಪಾದಾನಂ ವಕ್ತುಂ ಭೂಮಿ ಅಪ್ತೇಜೋಮಯ ಇತಿ ವಿಶೇಷಣಂ. ಈ ಸಪ್ತಧಾತುಗಳು ಕೂಡ ಭೂಮಿ, ಅಪು ಮುಂತಾದವುಗಳ ಒಂದು ವಿಕಾರ ಅಂತ ಹೇಳ್ತಾರೆ. ಬ್ರಹ್ಮದೇವರಲ್ಲಿ ಇರತಕ್ಕ ಭೂಮಿಯಾದಿಗಳೇ ಉಪಾದಾನವಾಗಿ ಈ ಸಪ್ತಧಾತುಗಳಾಗಿ ಪರಿಣಾಮ ಹೊಂದಿದೆ ಹಾಗೆ ಅಂತ. ಪ್ರಾಣ ಅಂದ್ರೆ ಯಾವುದು? ಮುಖ್ಯ ಪ್ರಾಣನ ಶರೀರ, ಜಡಪ್ರಾಣ ಅದು. ಮುಖ್ಯ ಪ್ರಾಣನ ಶರೀರ ಅಂತ ಇಟ್ಕೋಬೇಕು ಅಂತ ಹೇಳ್ತಾರೆ. ವ್ಯೋಮ ಅಂಬು ವಾಯು ಬ್ರಹ್ಮದೇಹಗತೈ. ವ್ಯೋಮ ಅಂದ್ರೆ ಆಕಾಶ, ಅಂಬು ಅಂದ್ರೆ ನೀರು. ಆಕಾಶ, ನೀರು, ವಾಯು ಇದೆಲ್ಲವೂ ಕೂಡ ಬ್ರಹ್ಮದೇವರ ಶರೀರದಲ್ಲೇ ಇದ್ದದ್ದು ಅಂತ, ಅದರ ವಿಕೃತಿ ಅಂತ ಹೇಳ್ತಾರೆ, ವಿಕಾರ ಅಂತ. ಈ ರೀತಿಯಾಗಿ ಶಬ್ದಧಾತುಗಳ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಗುಣಾತ್ಮಕಾನಿ ಇಂದ್ರಿಯಾಣಿ ಭೂತಾದಿ ಪ್ರಭವ ಗುಣಾಃ ಮನಃ ಸರ್ವ ವಿಕಾರಾತ್ಮ ಬುದ್ಧಿರ್ವಿಜ್ಞಾನ ರೂಪಿಣಿ. ಗುಣಾತ್ಮಕಾನ್ ಇಂದ್ರಿಯಾಣಿ ಅಂದ್ರೆ ಈ ಇಂದ್ರಿಯಗಳೆಲ್ಲ ತೈಜಸ ಅಹಂಕಾರದಿಂದ ಹುಟ್ಟಿದವು. ಭೂತಾದಿ ಅಂದ್ರೆ ಆಕಾಶಾದಿಂದ ಶಬ್ದ ಮುಂತಾದವುಗಳು ಹುಟ್ಟಿದವು ಅಂತ. ಅಂದ್ರೆ ಪಂಚ ತನ್ಮಾತ್ರೆಗಳು. ಮನಃ ಸರ್ವವಿಕಾರಾತ್ಮ ಬುದ್ಧಿ ವಿಜ್ಞಾನ ರೂಪಿಣಿ. ಇನ್ನು ಮನಸ್ಸು, ಮುಖ್ಯವಾಗಿ ವಿಕಾರಕ್ಕೆ ಒಳಗಾಗೋದು ಮನಸ್ಸು, ಮತ್ತು ಬುದ್ಧಿ, ವಿಜ್ಞಾನ ಇದೆಲ್ಲವೂ ಕೂಡ ಉತ್ಪನ್ನವಾದವು ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿಕಾಲೇ ವಿಧೀಯತೆ ಇತಿ ವಚನ. ಗುಣ ಶಬ್ದಾದಯ ವಿಷಯ. ಪೂರ್ವಂ ಉತ್ಪನ್ನತೆಯ ಉಕ್ತ ಭೂತಾದಿ ಬ್ರಹ್ಮದೇಹಗತಃ ತಾಮಸ ಅಹಂಕಾರ ತಸ್ಮಾತ್ ಪ್ರಭವ ವಿಕಾರ ಯೇಷಾಂತೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹಿಂದೆ ಹುಟ್ಟಿದವು ಅವುಗಳೆಲ್ಲ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವೆಲ್ಲವೂ ಕೂಡ ತಾಮಸ ಅಹಂಕಾರದಲ್ಲಿ ವೈಕಾರಿಕ, ತೈಜಸ, ತಾಮಸ ಅಂತ 3 ಪ್ರಭೇದ ಇದೆ ಅಹಂಕಾರದಲ್ಲಿ, ಅಹಂಕಾರ ತತ್ವದಲ್ಲಿ. ಅದರಲ್ಲಿ ತಾಮಸ ಅಹಂಕಾರದಿಂದ ಇವೆಲ್ಲ ಹುಟ್ಟಿದವು ಅಂತ ಹೇಳ್ತಾರೆ. ಇಷ್ಟು ವಿಚಾರವನ್ನು ಹೇಳಿ, ಏತತ್ ಭಗವತೋ ರೂಪಂ ಸ್ಥೂಲಂ ತೇ ವ್ಯಾಹೃತಂ ಮಯಾ ಮಹ್ಯಾದಿಭಿಶ್ಚಾಭರಣೈಃ ಅಷ್ಟಭಿರ್ ಬಹಿರಾವೃತಂ. ಈ ರೀತಿಯಾಗಿ ಬ್ರಹ್ಮಾಂಡದ ಸೃಷ್ಟಿ, ಅದರಲ್ಲಿ ಪರಮಾತ್ಮ ತಾನು ಅನೇಕ ಪದಾರ್ಥಗಳನ್ನು ಹೇಗೆ ಸೃಷ್ಟಿ ಮಾಡಿದ, ಅವಯವಗಳನ್ನು ಹೇಗೆ ಸೃಷ್ಟಿ ಮಾಡಿದ ಅಂತ ಹೇಳಿ, ಮತ್ತು ಈ ಬ್ರಹ್ಮಾಂಡದ ಸುತ್ತ 8 ಆವರಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆವರಣೈಹಿ ಅಷ್ಟಭಿಹಿ ಹಾಗೆ ಅಂತ. ಅದೆಲ್ಲವೂ ಕೂಡ ಪರಮಾತ್ಮನ ಪ್ರತಿಮಾ ಸ್ಥಾನ ಅಂತ ಹೇಳ್ತಾರೆ. ಅದೂ ಕೂಡ ಪರಮಾತ್ಮನ ಪ್ರತಿಮಾ ಸ್ಥಾನ. ಯಾವುದದು ಅಂದರೆ, ಸ್ಥೂಲಂ ಭಗವತೋ ರೂಪ ಬ್ರಹ್ಮದೇಹ ಉದಾಹೃತಃ ತತ್ತಂತ್ರತ್ವಾಚ ಸೂಕ್ಷ್ಮಂಚ ಶಂಖಚಕ್ರ ಗದಾಧರಂ. ಪಂಚಭೂತಗಳು, ಅಹಂಕಾರ ತತ್ವ, ಮಹತ್ತತ್ವ ಮತ್ತು ಗುಣತ್ರಯಗಳು. ಇದು 8 ಆವರಣ ಅಂತ ಒಟ್ಟು. ಅತಃ ಪರಂ ಸೂಕ್ಷ್ಮಮವ್ಯಕ್ತಂ ನಿರ್ವಿಶೇಷಣಂ ಅನಾದಿ ಮಧ್ಯ ನಿಧನಂ ನಿತ್ಯಂ ವಾಂಗ್ಮನಸೋ ಪರಂ. ಇಷ್ಟು ವಿರಾಟ್ ರೂಪದ ಚಿಂತನೆಯನ್ನು ಹೇಳಿ ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ಕೋತಾರೆ. ನಾನು ತರ್ಹಿ ಹರೇಹೇ ನಿಜಂ ರೂಪಂ ಕೀದೃಶಂ. ಇದು ಪರಮಾತ್ಮ ಬ್ರಹ್ಮಾಂಡದಲ್ಲಿ ನೀರಿನೊಳಗಿದ್ದು ಬ್ರಹ್ಮಾಂಡದಿಂದ ಹೊರಗೆ ಬಂದ ರೂಪ ಅಂತ ಹೇಳಿದ್ರಿ. ಪರಮಾತ್ಮನ ನಿಜ ರೂಪ ಹೇಗಿರುತ್ತದೆ ಹಾಗೆಂದ್ರೆ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅತಃ ಪರಮಿತಿ. ಅತಃ ಜಡದೇಹಾತ್ ಪರಂ ಭಿನ್ನಂ. ಜಡದೇಹಕ್ಕಿಂತ ಭಿನ್ನವಾದ
ಚಿದ್ರೂಪಂ. ಈ ಬ್ರಹ್ಮಾಂಡವೇ ದೇವರ ಪ್ರತಿಮೆ ಅಷ್ಟೇ. ಅದು ಈ 14 ಲೋಕ ಸೇರಿದ ಈ ಬ್ರಹ್ಮಾಂಡ ಏನಿದೆ ದೇವರ ಪ್ರತಿಮಾ ಸ್ಥಾನ. ಅದು ಆ ಪರಮಾತ್ಮನ ನಿಜ ರೂಪ ಅದು ಜಡಭೂತವಾದದ್ದಲ್ಲ. ಈ 14 ಲೋಕವು ಜಡಭೂತವಾದದ್ದು. ಪರಮಾತ್ಮ ಚಿದ್ರೂಪ. ಬ್ರಹ್ಮಾದಿ ಚೇತನ ಸಮೂಹಾತ್ ಪರಂ ಉತ್ತಮಂ. ಬ್ರಹ್ಮಾದಿ ಎಲ್ಲಾ ಜೀವರಾಶಿಗಳಿಗಿಂತಲೂ ಕೂಡ ಉತ್ತಮನಾದವನು ಎಂಬ ಅರ್ಥದಲ್ಲೂ ಬರುತ್ತದೆ ಅಂತ ಎರಡರ್ಥ ಹೇಳ್ತಾರೆ. ಏತದ್ ಉಪಪಾದಯಿತುಂ ವಕ್ಷ್ಯಮಾನ ವಿಶೇಷಾನಿ ಸೂಕ್ಷ್ಮತಮಂ ಸ್ಥೂಲತಮತ್ವೇ ಅಪಿ ವಿಶೇಷಃ ನಿರ್ಗತ ವಿಶೇಷಣಂ ಅತಿಶಯನಂ ಯಸ್ಮಾತ್ ತಥಾ ಉಕ್ತಂ ಅನಾದಿ ಮಧ್ಯ ನಿಧನಂ. ಅಂದರೆ ಪರಮಾತ್ಮ ಏನಾಗಿದ್ದಾನೆ? ಅನಾದಿ ಮಧ್ಯ ನಿಧನಂ. ಅಂದ್ರೆ ಆದಿ ಮಧ್ಯ ಅಂತ ಹೀಗೆ ಅಂತ ಯಾವುದು ಇಲ್ಲ ದೇವರಿಗೆ. ನಿತ್ಯಂ ಸದಾ ಏಕರೂಪಂ ಅಂತ ಅರ್ಥ. ಅಂದ್ರೆ ವೃದ್ಧಿ ಹ್ರಾಸಾದಿ ವರ್ಜಿತಂ. ಬೆಳೆಯೋದು, ಸಣ್ಣದಾಗೋದು, ಆ ಥರ ಹೇಗೆ ಪ್ರಾಕೃತ ಶರೀರ ನೋಡಿ ಬೆಳೀತದೋ ಅಲ್ವ, ಆ ಥರ ಇಲ್ಲದವ ಅಂತ ಅರ್ಥ. ಪರಂ ಅಂದ್ರೆ ಅಗೋಚರಂ ಅಂತ ಅರ್ಥ. ಇದು ಪರಮಾತ್ಮನ ನಿಜವಾದ ರೂಪ ಹಾಗೆ ಅಂತ. ಅಮೋನಿ ಭಗವತ್ ರೂಪೇ ಮಯಾ ತೇ ಹ್ಯನುವರ್ಣಿತೆ ಉಭೇ ಅಪಿ ನ ಗೃಹ್ಣಂತಿ ಮಾಯಾ ಸೃಷ್ಟೇ ಅವಿಪಶ್ಚಿತಃ. ರೂಪದ್ವಯ ಕಥನಂ. ಈ ರೀತಿಯಾಗಿ ಸ್ಥೂಲ ರೂಪದ ವಿಚಾರ, ಸೂಕ್ಷ್ಮ ರೂಪದ ವಿಚಾರ ಎರಡೂ ಕೂಡ ಹೇಳಿ ವಿಪಶ್ಚಿತ್ ಅವಿಪಶ್ಚಿತ್ ಜ್ಞೇಯ ಅಜ್ಞೇಯತ್ವ ಚ ದರ್ಶಯತಿ. ಇಂತಹ ಪರಮಾತ್ಮನನ್ನ ಯಾರು ತಿಳಿಯುತ್ತಾರೆ ಹಾಗೆಂದರೆ ಜ್ಞಾನಿಗಳು ತಿಳಿಯುತ್ತಾರೆ, ಅಜ್ಞಾನಿಗಳು ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಅಮೋನಿ ಅದನ್ನ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. ಅತ್ರ ಮಾಯಾ ಸೃಷ್ಟೇ ಇತಿ ಮಾಯಾ ಸೃಷ್ಟೇ ಜಗತಿ ಯೇ ಅವಿಪಶ್ಚಿತಃ. ಪರಮಾತ್ಮನ ಇಚ್ಛೆಯಿಂದ ಸೃಷ್ಟವಾದದ್ದು. ಇಲ್ಲಿ ಮಾಯಾ ಅಂದ್ರೆ ಪ್ರಕೃತಿ ಅಂತ. ಪ್ರಕೃತಿ ನಿರ್ಮಿತ ಜಗದ್ವಾಚ್ಯೈವ ಇತ್ಯರ್ಥ. ಪ್ರಕೃತಿಯಿಂದ ನಿರ್ಮಿತವಾದ ಈ ಜಗತ್ತು ಅಮೋನಿ ಭಗವತ್ ರೂಪಿ. ಈ ಸ್ಥೂಲ ಸೂಕ್ಷ್ಮ ರೂಪಗಳನ್ನ ನಾನೇನು ವರ್ಣನೆ ಮಾಡಿದೆ ಇವುಗಳನ್ನ ಉಭಯಭಿನ ಗೃಹ್ಣಂತಿ. ಯಾರು ಅಜ್ಞಾನಿಗಳಾಗಿದ್ದಾರೆ ಅವರು ಗ್ರಹಣ ಮಾಡೋದಿಲ್ಲ, ತಿಳಿಯೋದಿಲ್ಲ. ಅವರೇನು ಜಗತ್ತೇ ಸುಳ್ಳು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೆ. ಇದ್ರೆ ತಾನೇ ಈ ಗಲಾಟೆ ಎಲ್ಲ. ಜಗತ್ತೇ ಸುಳ್ಳು ಅಂದ್ರೆ ಮುಗೀತು. ಜ್ಞಾನಿಗಳು ಮಾತ್ರ ಸರಿಯಾಗಿ ಅದನ್ನ ವಿಚಾರ ಮಾಡಿ ತಿಳ್ಕೋತಾರೆ ಹಾಗೆ ಅಂತ. ಸವಾಚ್ಯವಾಚಕತೆಯ ಭಗವಾನ್ ಬ್ರಹ್ಮರೂಪದೃಕ್ ನಾಮರೂಪ ಕ್ರಿಯಾ ಧತ್ತೆ ಸಕರ್ಮ ಕರ್ಮಕಃ ಪರಃ. ನಾಮೈವ ವಾಚಕತ್ವೇನ ನಾಮರೂಪ ಕ್ರಿಯಾ ಅಪಿ ವಾಚ್ಯತ್ವೇನ ಹರಿಃ ದೇವಃ ನಿಯಾಮಯತಿ ಚೈಕರಾಟ್ ಇತಿ. ಕರ್ತೃತ್ವ ಸಕರ್ಮಾಸೌ ನಿಷ್ಫಲತ್ವಾತ್ ಅಕರ್ಮಕಃ. ಅಂದ್ರೆ ಏವಂ ಬ್ರಹ್ಮದೇಹಾಂತರ್ಗತಾದ್ ವೈರಾಜ್ಯಾತ್ ಪುರುಷಾತ್ ಸೃಷ್ಟಂ ಅಭಿದಾಯ. ಈ ರೀತಿಯಾಗಿ ಬ್ರಹ್ಮದೇವರ ಒಳಗಿದ್ದ ಆ ಪರಮಾತ್ಮ ವಿಷ್ಣುವಿನ ದೆಸೆಯಿಂದ ಏನು ಸೃಷ್ಟವಾದದ್ದು ಅದನ್ನೆಲ್ಲ ಹೇಳಿ ತಸ್ಯ ಸ್ಥಿತಿಕರ್ತೃತ್ವಮಪಿ ದರ್ಶಯಿತಂ. ಪರಮಾತ್ಮ ಕೇವಲ ಸೃಷ್ಟಿ ಮಾಡುವ ಮಾತ್ರ ಇಲ್ಲ, ಬ್ರಹ್ಮದೇವರ ಒಳಗಿದ್ದು ಸೃಷ್ಟಿ ಮಾಡಿದ್ದಾನೆ. ಸ್ವತಃ ತಾನೇ ವಿಷ್ಣುವಿನ ರೂಪದಲ್ಲಿ ಇದ್ದು ಸ್ಥಿತಿಯನ್ನು ಕೂಡ ಮಾಡ್ತಾನೆ ಎಂಬ ಅದನ್ನು ತೋರಿಸಿಕೊಡುವುದಕ್ಕಾಗಿ ನಾಮಕ್ರಿಯಾ ನಿಯಮನ ಕರ್ತೃತ್ವಂಚ ತಾವದಾಹ. ಈಗ ಎಲ್ಲ ಸೃಷ್ಟವಾಯಿತು. ಸೃಷ್ಟ ಆದ್ಮೇಲೆ ಅದಕ್ಕೆ ಏನ್ ಕೊಡಬೇಕು? ಒಂದು ನಾಮ ಕೊಡಬೇಕು, ಒಂದು ರೂಪ ಕೊಡಬೇಕು, ಮತ್ತು ಒಂದು ಕ್ರಿಯೆ ಅದರ ಒಳಗಿದ್ದು ಕೆಲಸಗಳನ್ನ ಮಾಡಿಸ್ಬೇಕು. ರಕ್ಷಣೆ ಅಂದ್ರೆ ಇಷ್ಟು ತಾನೆ. ಹೆಸರು, ರೂಪ, ಕ್ರಿಯೆ ಇದ್ರೆ ಅದು ನಿಯಮನ. ಕ್ರಿಯಾ ನಿಯಮನ ಅದನ್ನ ನಿಯಮನ ಮಾಡ್ತಾನೆ ಪರಮಾತ್ಮ ಹಾಗೆಂಬ ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅತ್ರ ನಾಮರೂಪಕ್ರಿಯಾ ವಾಚ್ಯವಾಚಕತೆಯ ದತ್ತ ಇತ್ಯುಕ್ತಿಯ ರೂಪಕ್ರಿಯೆಯೋರಪಿ ವಾಚಕತೆಯ ಧಾರಣಂ ಪ್ರತೀಯತೆ.
ಅಂದ್ರೆ ಬ್ರಹ್ಮರೂಪದೃಕ್ ಬ್ರಹ್ಮದೇವರ ಅಂತರ್ಗತನಾದ ಆ ಪರಮಾತ್ಮ ನಾಮರೂಪ ಕ್ರಿಯಾ ವಾಚ್ಯವಾಚಕತೆಯ ಧತ್ತೆ. ನಾಮಶಬ್ದ ಜಾತಂ ವಾಚಕತ್ವೇನ, ಅಂದ್ರೆ ತಾನೇ ವಾಚಕನಾಗಿದ್ದಾನೆ. ಎಲ್ಲಾ ಶಬ್ದಗಳು ಕೂಡ ದೇವರನ್ನೇ ಹೇಳ್ತದೆ. ನಾಮ ಶಬ್ದ ಜಾತಂ ವಾಚಕತ್ವೇನ ನಾಮರೂಪ ಕ್ರಿಯಾ ವಾಚ್ಯತ್ವತೆಯ, ಹೆಸರು ಅವನೇ. ಅಂದ್ರೆ ಒಂದು ಪದಾರ್ಥ ಇದೆ, ಒಂದು ಪುಸ್ತಕ ಇದೆ, ಪುಸ್ತಕವನ್ನ ನಾವು ಭಾಗವತ ಪುಸ್ತಕ ಅಂತ ಕರಿತೀವಿ. ಆ ಶಬ್ದದಲ್ಲೂ ದೇವರೇ ಇದ್ದಾನೆ, ಹೆಸರಿನಲ್ಲೂ. ಭಾಗವತ ಪುಸ್ತಕದ ಹೆಸರೇನು? ಭಾಗವತ. ಭಾಗವತ ಎನ್ನುವ ಶಬ್ದದಲ್ಲೂ ದೇವರೇ ಇದ್ದಾನೆ, ಆ ಪುಸ್ತಕದಲ್ಲೂ ದೇವರೇ ಇದ್ದಾನೆ. ಸೊ ನಾಮವೂ ಅವನೇ, ರೂಪವೂ ಅವನೇ, ಇನ್ನು ಕ್ರಿಯೆಯೂ ಅವನೇ ಅಂತ. ಈ ರೀತಿಯಾಗಿ ಪರಮಾತ್ಮ ಇದ್ದು ಎಲ್ಲದರಲ್ಲೂ ತಾನು ಇದ್ದು ಹೆಸರು, ರೂಪ, ಕ್ರಿಯೆಗಳನ್ನು ಕೊಡ್ತಾನೆ ಅಂತ ಸಂಕ್ಷೇಪವಾಗಿ ಹೇಳಿದ್ದ. ಅದರಿಂದ ಮುಖ್ಯ ಕರ್ತೃ, ಎಲ್ಲರಲ್ಲಿ ಇದು ಎಲ್ಲ ಕ್ರಿಯೆಯನ್ನ ಮಾಡುವವ ಪರಮಾತ್ಮನೇ, ಮುಖ್ಯ ಕರ್ತೃತ್ವ. ಅದರಿಂದ ಅವನನ್ನ ಕರ್ಮ ಅಂತ ಕರೀತಾರೆ. ತತ್ಸಾಧ್ಯ ಫಲಶೂನ್ಯತ್ವಾತ್ ಅಕರ್ಮ, ದೇವರನ್ನ ಅಕರ್ಮ ಅಂತ ಕರೀತಾರೆ. ಯಾಕೆ? ಈ ಕರ್ಮಗಳನ್ನ ಮಾಡುವುದರಿಂದ ದೇವರಿಗೆ ಯಾವ ಫಲವೂ ಇಲ್ಲ, ಜೀವರಿಗೆ ಅಷ್ಟೇ ಲಾಭ ಇದೆ, ಪರಮಾತ್ಮನಿಗೆ ಯಾವ ಲಾಭವೂ ಇಲ್ಲ. ಅದರಿಂದ ಅವನನ್ನ ಅಕರ್ಮ ಅಂತ ಕರೀತಾರೆ. ಕರ್ಮ ಅಂತಾನೂ ಕರೀತಾರೆ. ನೋಡಿ ಎಷ್ಟು ವಿರುದ್ಧ ಇದೆ ನೋಡಿ. ಕರ್ಮ ಅಂತಾನೂ ಕರೀತಾರೆ, ಅಕರ್ಮ ಅಂತಾನೂ ಕರೀತಾರೆ. ಎರಡೂ ದೇವರ ಹೆಸರೇ. ಕರ್ಮ ಅಂತ ಯಾಕೆ ಕರೀತಾರೆ? ಅವನೇ ಎಲ್ಲರಲ್ಲಿದ್ದು ಎಲ್ಲ ಕೆಲಸವನ್ನ ಮಾಡುವುದರಿಂದ ಅವನನ್ನ ಕರ್ಮ ಅಂತ ಕರೀತಾರೆ. ಹೌದು ತಾನೆ? ಯಾರ ಅಧೀನದಲ್ಲಿ ಇದೆಯೋ ಅವ್ರನ್ನ ಹೆಸರಿನಿಂದ ಕರೆದು ಬಿಡೋದು. ತರಕಾರಿ ಅವರ ಅಧೀನದಲ್ಲಿದೆ, ಅವ್ರನ್ನೇ ತರಕಾರಿ ಎಂದು ಕರೆದು ಬಿಡೋದು. ತರಕಾರಿ ಇಲ್ಲಿ ಬಾ ಅಂದ್ರೆ ಬರ್ತಾರೆ ಅವರು. ಇನ್ನು ಕರ್ಮ, ಸಾಧ್ಯ ಫಲಶೂನ್ಯತ್ವ ಅಕರ್ಮ, ದೇವರನ್ನ ಅಕರ್ಮ ಅಂತ ಕರೀತಾರೆ. ಯಾಕೆ? ಕರ್ಮದ ಫಲ ಇಲ್ಲ ದೇವರಿಗೆ ಹಾಗೆ ಅಂತ. ಯತಃ ಪರಃ ಸ್ವತಂತ್ರ, ಪರಮಾತ್ಮ ಸ್ವತಂತ್ರನಾದ್ದರಿಂದ ಯಾವುದರ ಅಪೇಕ್ಷೆಯೂ ದೇವರಿಗೆ ಇಲ್ಲ ಹಾಗೆ ಅಂತ. ಈ ರೀತಿಯಾಗಿ ಪರಮಾತ್ಮ ಸೃಷ್ಟಿಯನ್ನ ಮಾಡಿ ಸ್ಥಿತಿಯನ್ನು ಕೂಡ ಮಾಡ್ತಾನೆ ಹಾಗೆ ಅಂತ. ಸ್ಥಿತಿಯ ಬಗ್ಗೆ ಇನ್ನೂ ಸ್ವಲ್ಪ ವಿಚಾರ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.